ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ನಾವು ಸಮಯದ ಯಂತ್ರ ಹತ್ತಿ ತುಂಬನೇ ಹಿಂದೆ ಹೋಗೋಣ. ಎಷ್ಟು ಹಿಂದೆ ಅಂದ್ರೆ ನಮ್ಮ ಭಾರತ ಉಪಖಂಡದ ಮೊದಲ ಕಥೆಯನ್ನ ಹುಡುಕೊಂಡು ಭಾರತವರ್ಷ ಅಂತ ಏನ್ ಕರಿತೀವೋ ಆ ಹೆಸರಿನ ಹಿಂದಿದ್ದ ಜಗತ್ತಿಗೆ ಹೋಗೋಣ. ಅಂದ್ರೆ ಇತಿಹಾಸವೇ ಇನ್ನೂ ಶುರುವಾಗಿರದಿದ್ದ ಕಾಲಕ್ಕೆ. ಈ ಪಯಣ ನಿಜಕ್ಕೂ ರೋಚಕವಾಗಿರ್ಲಿದೆ. ಯಾವುದೇ ಒಂದು ದೇಶದ ಕಥೆ ಹೇಳ್ಬೇಕು ಅಂದ್ರೆ ಮೊದಲು ಬರೋ ಪ್ರಶ್ನೆನೇ ಎಲ್ಲಿಂದ ಶುರು ಮಾಡ್ಬೇಕು ಅಲ್ವಾ? ರಾಜರ ಕಥೆಗಳಿಂದನಾ, ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಹುಟ್ಟಿದಾಗಿಂದನಾ? ಇಲ್ಲ, ನಮ್ಮ ಪಯಣ ಅದಕ್ಕಿಂತನೂ ತುಂಬಾ ಹಿಂದಕ್ಕೆ ಹೋಗ್ಬೇಕು. ಉತ್ತರ ತುಂಬಾನೇ ಸಿಂಪಲ್. ಎಲ್ಲದಕ್ಕೂ ಮುಂಚೆ ಅಂದ್ರೆ ಕಾಲಕ್ಕೂ ಮುಂಚೆ ನಾವು ಶುರು ಮಾಡ್ಬೇಕಾಗಿರೋದು ಈ ನೆಲದಿಂದ. ಯಾಕೆ ಗೊತ್ತಾ? ಯಾಕಂದ್ರೆ ಯಾವುದೇ ಜನರ ಸಂಸ್ಕೃತಿ, ಅವರ ಇತಿಹಾಸ ಇದೆಲ್ಲವನ್ನೂ ರೂಪಿಸೋದೇ ಅವರು ಬದುಕೋ ಜಾಗ, ಅಂದ್ರೆ ಅಲ್ಲಿನ ಭೌಗೋಳಿಕ ಪರಿಸರ. ಸೊ ಮನುಷ್ಯರ ಕತೆ ಅರ್ಥ ಆಗ್ಬೇಕು ಅಂದ್ರೆ ಮೊದಲು ಈ ಮಣ್ಣಿನ ಕಥೆ ಗೊತ್ತಾಡ್ಬೇಕು. ಹಾಗಾದ್ರೆ ನಮ್ಮ ಮೊದಲ ಭಾಗದಲ್ಲಿ ಈ ಭರತ ವರ್ಷದ ನೆಲ ಅಂದ್ರೆ ಇಲ್ಲಿನ ಭೂಮಿಯ ಲಕ್ಷಣಗಳು ಹೇಗೆ ಇತಿಹಾಸದ ದಾರಿಯನ್ನೇ ನಿರ್ಧರಿಸಿದವು ಅಂತ ನೋಡೋಣ ಬನ್ನಿ. ಭಾರತದ ಇತಿಹಾಸವನ್ನ ಅದರ ಭೂಪಟವೇ ಬರೆದಿದೆ ಅಂದ್ರೆ ತಪ್ಪಾಗಲ್ಲ. ನೋಡಿ, ಉತ್ತರದಲ್ಲಿ ಹಿಮಾಲಯ ಪರ್ವತ ಒಂದ್ ರೀತಿ ಕಾವಲುಗಾರನ ತರ ನಿಂತು ನಮ್ಮನ್ನ ರಕ್ಷಿಸಿದ್ರೆ, ಅದರ ಕೆಳಗೆ ಹರಿಯೋ ಸಿಂಧೂ ಗಂಗಾ ನದಿಗಳು ವಾವ್, ಎಂಥ ಫಲವತ್ತಾದ ಭೂಮಿಯನ್ನ ಸೃಷ್ಟಿ ಮಾಡಿವೆ. ದೊಡ್ಡ ನಾಗರಿಕತೆಗಳು ಹುಟ್ಟಿದ್ದೇ ಇಲ್ಲಿ. ಇನ್ನು ಮಧ್ಯಕ್ಕೆ ಬಂದ್ರೆ ನರ್ಮದಾ ನದಿ ದೇಶವನ್ನ ಉತ್ತರ ದಕ್ಷಿಣ ಅಂತ ಎರಡು ಭಾಗ ಮಾಡಿ ದಖ್ಖನ್ ಪ್ರಸ್ಥಭೂಮಿಯಲ್ಲಿ ಬೇರೆ ಬೇರೆ ತರಹದ ಸಂಸ್ಕೃತಿಗಳು ಹುಟ್ಕೊಳ್ಳೋಕೆ ಕಾರಣವಾಯಿತು. ಜೊತೆಗೆ ನಮ್ಮ ದೇಶಕ್ಕಿರೋ ಸಾವಿರಾರು ಕಿಲೋಮೀಟರ್ ಉದ್ದದ ಕರಾವಳಿ, ಇದು ಇಡೀ ಜಗತ್ತಿನ ಜೊತೆ ವ್ಯಾಪಾರ ಮಾಡೋಕೆ, ಮಾತಾಡೋಕೆ ಒಂದು ದೊಡ್ಡ ಬಾಗಿಲನ್ನೇ ಕೆರೆದಿಡ್ತು. ನೋಡಿ, ಇದೇ ಕಾರಣಕ್ಕೆ ಈ ಭೌಗೋಳಿಕ ವೈವಿಧ್ಯವೇ ಭಾರತದ ಅತಿ ದೊಡ್ಡ ಶಕ್ತಿ. ಪರ್ವತ, ನದಿ, ಬಯಲು, ಸಮುದ್ರ ಇವೆಲ್ಲವೂ ಬೇರೆ ಬೇರೆ ಜೀವನ ಶೈಲಿಯನ್ನ ಹುಟ್ಟುಹಾಕಿದ್ವು. ಆದ್ರೂ ಎಲ್ಲರನ್ನೂ ಒಂದು ಎಳೆ ಬೆಸೆದಿದೆ. ಅದಕ್ಕೆ ನೋಡಿ, ನಮ್ಮಲ್ಲಿ ವೈವಿಧ್ಯತೆಯಲ್ಲಿ ಏಕತೆ ಅನ್ನೋದು ಬರೀ ಮಾತಲ್ಲ, ಅದು ನಮ್ಮ ಜೀವಾಳ. ಸರಿ, ನೆಲದ ಕಥೆಯಾಯ್ತು. ಈಗ ಜನರ ಕಥೆಗೆ ಬರೋಣ. ಆದ್ರೆ ಇಲ್ಲೊಂದು ದೊಡ್ಡ ಸವಾಲಿದೆ. ಬರವಣಿಗೆ ಅನ್ನೋದೇ ಗೊತ್ತಿಲ್ಲದ ಕಾಲದ ಜನರ ಬಗ್ಗೆ ನಮಗೇ ಗೊತ್ತಾಗತ್ತೆ. ಅವರ ಬದುಕಿನ ರಹಸ್ಯವನ್ನ ನಾವು ಭೇದಿಸೋದು ಹೇಗೆ? ಇದೊಂದು ದೊಡ್ಡ ಪ್ರಶ್ನೆ ಅಲ್ವಾ? ಆ ಪ್ರಶ್ನೆಗೆ ಉತ್ತರನೇ ಪ್ರಾಗೈತಿಹಾಸಿಕ ಕಾಲ ಅನ್ನೋದು. ಇದರ ಅರ್ಥ ಮನುಷ್ಯನಿಗೆ ಇನ್ನೂ ಬರೆಯೋ ಕಲೆ ಗೊತ್ತೇ ಇರದಿದ್ದ ಸಮಯ. ಈ ಕಾಲದಲ್ಲಿ ನಮಗೆ ಸಿಗೋದು ಅಕ್ಷರಗಳಲ್ಲ, ಅವರು ಉಪಯೋಗಿಸಿ ಬಿಟ್ಟೋದ ವಸ್ತುಗಳು ಮಾತ್ರ. ಸೊ ಅವರ ಕಥೆಯನ್ನ ನಾವು ಈ ವಸ್ತುಗಳನ್ನ ಇಟ್ಕೊಂಡೇ ಮತ್ತೆ ಕಟ್ಟಬೇಕು, ಪತ್ತೆದಾರಿ ತರ. ಇತಿಹಾಸಕಾರರು ಈ ಪ್ರಾಚೀನ ಕಾಲವನ್ನ ಅರ್ಥ ಮಾಡ್ಕೊಳ್ಳೋಕೆ ಅದನ್ನ 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಮೊದಲನೆಯದು ಪ್ರಾಗೈತಿಹಾಸಿಕ ಕಾಲ, ಅಂದ್ರೆ ಶಿಲಾಯುಗ. ಇಲ್ಲಿ ನಮ್ಗೆ ಪುರಾತತ್ವ ಸಾಕ್ಷ್ಯಗಳು ಅಂದ್ರೆ ವಸ್ತುಗಳು ಮಾತ್ರ ಸಿಗುತ್ತೆ. ಎರಡನೇದು ಪೂರ್ವಭಾವಿ ಇತಿಹಾಸ. ಸಿಂಧೂ ಕಣಿವೆ ನಾಗರಿಕತೆ ಇದಕ್ಕೆ ಒಳ್ಳೆ ಉದಾಹರಣೆ. ಇಲ್ಲಿ ವಸ್ತುಗಳ ಜೊತೆಗೆ ಲಿಪಿ ಕೂಡ ಸಿಕ್ಕಿದೆ, ಆದ್ರೆ ಅದನ್ನ ಇನ್ನೂ ಯಾರಿಗೂ ಓದೋಕಾಗಿಲ್ಲ. ಅದೇ ಸಸ್ಪೆನ್ಸ್. ಇನ್ನು ಕೊನೆಯದಾಗಿ ಐತಿಹಾಸಿಕ ಕಾಲ. ಇದು ವೇದಗಳ ಕಾಲದಿಂದ ಶುರುವಾಗತ್ತೆ. ಇಲ್ಲಿ ನಮ್ಗೆ ವಸ್ತುಗಳೂ ಸಿಗುತ್ತೆ, ಜೊತೆಗೆ ನಾವು ಓದಿ ಅರ್ಥ ಮಾಡ್ಕೊಳ್ಬಹುದಾದ ಬರಹಗಳೂ ಸಿಗುತ್ತೆ. ಸರಿ, ಹಾಗಾದ್ರೆ ಬನ್ನಿ ಈಗ ನಾವು ಆ ಪ್ರಾಗೈತಿಹಾಸಿಕ ಕಾಲದ ಅತಿ ದೀರ್ಘವಾದ ಒಂದು ಯುಗದೊಳಗೆ ಕಾಲಿಡೋಣ. ಅದೇ ಶಿಲಾಯುಗ. ಈ ಇಡೀ ಯುಗಕ್ಕೆ ಆ ಹೆಸರು ಬಂದಿದ್ದೆ ಮನುಷ್ಯನ ಮೊದಲ ಮತ್ತು ಮಹಾನ್ ಆವಿಷ್ಕಾರದಿಂದ, ಕಲ್ಲಿನ ಪರಿಕರಗಳು. ಈ ಶಿಲಾಯುಗ ಎಷ್ಟು ದೊಡ್ಡದು ಅಂತ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಯೋಚನೆ ಮಾಡಿ, ಸುಮಾರು 20 ಲಕ್ಷ ವರ್ಷಗಳ ಹಿಂದೆ ಶುರುವಾದ ಹಳೇ ಶಿಲಾಯುಗ, ಅಲ್ಲಿಂದ ಸುಮಾರು 12,000 ವರ್ಷಗಳ ಹಿಂದೆ ಬಂದ ಮಧ್ಯಶಿಲಾಯುಗ, ಮತ್ತೆ ಸುಮಾರು 10,000 ವರ್ಷಗಳ ಹಿಂದೆ ಶುರುವಾದ ನವಶಿಲಾಯುಗ. ಅಬ್ಬಬ್ಬಾ, ನಾವೋದು ಇಡೀ ಇತಿಹಾಸದ 99% ಸಮಯ ಇದೇ ಒಂದೇ ಯುಗದಲ್ಲಿ ಅಡಗಿದೆ ಅಂದ್ರೆ ನಂಬ್ತೀರಾ? ಹಾಗಾದ್ರೆ ಇಷ್ಟು ಲಕ್ಷಾಂತರ ವರ್ಷಗಳಲ್ಲಿ ಟೆಕ್ನಾಲಜಿ ಹೇಗೆ ಬದಲಾಯಿತು? ಹಳೇ ಶಿಲಾಯುಗದಲ್ಲಿ ಅವರು ಬಳಸುತ್ತಿದ್ದ ಕಲ್ಲಿನ ಆಯುಧಗಳು ದೊಡ್ಡದಾಗಿ ಒರಟಾಗಿ ಇರ್ತಾ ಇದ್ವು. ಆದ್ರೆ ಮಧ್ಯಶಿಲಾಯುಗ ಬರುವಷ್ಟರಲ್ಲಿ ಒಂದು ದೊಡ್ಡ ಕ್ರಾಂತಿಯೇ ಆಯ್ತು. ಸೂಕ್ಷ್ಮ ಶಿಲಾಯುಧಗಳು ಅಂದ್ರೆ ಮೈಕ್ರೋಲಿತ್ಗಳು ಬಂದ್ವು. ಇವು ಸಣ್ಣ, ಚೂಪಾದ ಮತ್ತು ತುಂಬಾನೇ ನಿಖರವಾಗಿ ಕೆಲಸ ಮಾಡೋಕೆ ಸಹಾಯ ಮಾಡ್ತಿದ್ವು. ಹಾಗಾದ್ರೆ ಇವರು ಈ ಆಯುಧಗಳನ್ನೆಲ್ಲ ಎಲ್ಲಿ ಮಾಡ್ತಿದ್ರು? ಒಂದ್ ರೀತಿ ಫ್ಯಾಕ್ಟರಿ ಇತ್ತಾ? ಪುರಾತತ್ವಜ್ಞರು ಈ ಕೈಗಾರಿಕಾ ನೆಲೆಗಳನ್ನ ಹೇಗೆ ಕಂಡುಹಿಡಿತಾರೆ ಗೊತ್ತಾ? ಮೊದಲು ಅವರಿಗೆ ಒಂದು ಜಾಗದಲ್ಲಿ ರೆಡಿಯಾದ ಕಲ್ಲಿನ ಆಯುಧಗಳು ಸಿಗುತ್ತೆ.
ಆಮೇಲೆ ಅದರ ಅಕ್ಕಪಕ್ಕದಲ್ಲೇ ಆ ಆಯುಧಗಳನ್ನ ಮಾಡಬೇಕಾದ್ರೆ ಬಿದ್ದಿರೋ ಕಲ್ಲಿನ ಚೂರುಗಳು, ಬೇಡ ಅಂತ ಬಿಸಾಡಿದ ಕಲ್ಲುಗಳೂ ಸಿಗುತ್ತೆ. ಅವಾಗ ಅವರಿಗೆ ಖಚಿತವಾಗುತ್ತೆ, ಓ, ಇದೇ ಜಾಗದಲ್ಲಿ ಅವರು ಟೂಲ್ಸ್ ಮಾಡ್ತಿದ್ದ ಫ್ಯಾಕ್ಟ್ರಿ ಇತ್ತು ಅಂತ. ಆದ್ರೆ ಶಿಲಾಯುಗದ ಮನುಷ್ಯ ಅಂದ್ರೆ ಕೇವಲ ಆಯುಧ ಮಾಡ್ತಿದ್ದವನಲ್ಲ. ಅವನ ಜಗತ್ತಿನಲ್ಲಿ ಇನ್ನೂ 2 ದೊಡ್ಡ ಕ್ರಾಂತಿಗಳಾದವು. ಒಂದು ಬೆಂಕಿಯನ್ನ ನಿಯಂತ್ರಿಸೋಕೆ ಕಲ್ತಿದ್ದು, ಇನ್ನೊಂದು ಅವನಲ್ಲಿ ಕಲೆ ಹುಟ್ಕೊಂಡಿದ್ದು. ಬೆಂಕಿ ಇದು ಮನುಷ್ಯನ ಇತಿಹಾಸವನ್ನೇ ಬದಲಾಯಿಸಿದ ಒಂದು ಅದ್ಭುತ ಆವಿಷ್ಕಾರ. ಆದ್ರೆ ಲಕ್ಷಾಂತರ ವರ್ಷಗಳ ಹಿಂದೆ ಅವರು ಬೆಂಕಿಯನ್ನ ಉಪಯೋಗಿಸ್ತಿದ್ರು ಅಂತ ನಾವೀಗ ಹೇಗೆ ಹೇಳೋದು? ಅದಕ್ಕೆ ಸಾಕ್ಷಿ ಏನು? ಏನ್ ಸಿಕ್ಕಿರ್ಬೋದು? ಸಾಕ್ಷಿ ಇದೆ. ಆಂಧ್ರಪ್ರದೇಶದ ಕರ್ನೂಲ್ ಅನ್ನೋ ಜಾಗದ ಗುಹೆಗಳಲ್ಲಿ ಪುರಾತತ್ವಜ್ಞರಿಗೆ ಬೂದಿಯ ಕುರುಹುಗಳು ಸಿಕ್ಕಿವೆ. ಇದು ಸುಮ್ಮನೆ ಕಾಡ್ಗಿಚ್ನಿಂದಾದ ಬೂದಿಯಲ್ಲ, ಬದಲಾಗಿ ಮನುಷ್ಯ ಬೆಂಕಿಯನ್ನ ತನ್ನ ಹಿಡಿತಕ್ಕೆ ತಗೊಂಡು ಬಳಸಿದ್ದಕ್ಕೆ ಸಿಕ್ಕಿರುವ ಒಂದು ಪಕ್ಕಾ ಸಾಕ್ಷಿ. ಬೆಂಕಿ ಸಿಕ್ಕಿದ್ದೇ ತಡ ಅವರ ಇಡೀ ಜೀವನವೇ ಬದಲಾಗಿ ಹೋಯಿತು. ಆಹಾರವನ್ನ ಬೇಯಿಸಿ ತಿನ್ನೋಕೆ ಶುರು ಮಾಡಿದ್ರು, ರಾತ್ರಿ ಹೊತ್ತು ಬೆಳಕು ಸಿಕ್ತು, ಮತ್ತು ಮುಖ್ಯವಾಗಿ ಕಾಡು ಪ್ರಾಣಿಗಳನ್ನ ಹತ್ರ ಬರದ ಹಾಗೆ ಓಡಿಸೋಕೆ ಸಾಧ್ಯವಾಯಿತು. ಇದು ಅವರಿಗೆ ಸುರಕ್ಷತೆ ಜೊತೆಗೆ ಹೊಸ ಹೊಸ ಸಾಧ್ಯತೆಗಳನ್ನ ತಂದುಕೊಡ್ತು. ಆಯುಧಗಳು, ಬೆಂಕಿ, ಇದರ ಜೊತೆಗೆ ಅವರೊಳಗಿದ್ದ ಕಲಾವಿದ ಕೂಡ ಎಚ್ಚೆತ್ತ. ಮಧ್ಯಪ್ರದೇಶ, ಉತ್ತರ ಪ್ರದೇಶ ಹಾಗೆ ನಮ್ಮ ಕರ್ನಾಟಕದ ಗುಹೆಗಳ ಗೋಡೆಗಳೇ ಅವರ ಮೊದಲ ಕ್ಯಾನ್ವಾಸ್ ಆಯ್ತು. ಅಲ್ಲಿ ಅವರು ತಮ್ಮ ಸುತ್ತಮುತ್ತಲಿನ ಜಗತ್ತನ್ನ, ಅಂದ್ರೆ ಕಾಡು ಪ್ರಾಣಿಗಳನ್ನ, ಬೇಟೆಯಾಡೋ ದೃಶ್ಯಗಳನ್ನ ಚಿತ್ರಿಸಿದ್ರು. ಆ ಕಲ್ಲಿನ ಮೇಲಿನ ಚಿತ್ರಗಳು ಇವತ್ತಿಗೂ ಅಜರಾಮರಾಗಿವೆ. ಸರಿ, ಈಗ ನಮ್ಮ ಕಥೆಯ ಕೊನೆಯ, ಆದ್ರೆ ಅಷ್ಟೇ ಪ್ರಮುಖವಾದ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ಪ್ರಕೃತಿಯಲ್ಲಾದ ಒಂದು ದೊಡ್ಡ ಬದಲಾವಣೆ ಮನುಷ್ಯನ ಇತಿಹಾಸದ ದಿಕ್ಕನ್ನೇ ಬದಲಾಯಿಸಿಬಿಡ್ತು. ಸುಮಾರು 12,000 ವರ್ಷಗಳ ಹಿಂದೆ ಜಗತ್ತು ನಿಧಾನವಾಗಿ ಬೆಚ್ಚಗಾಗೋಕೆ ಶುರುವಾಯಿತು. ಹಿಮಯುಗ ಮುಗಿತಾ ಬಂತು. ಈ ಒಂದು ಬದಲಾವಣೆ ಮುಂದಿನ ಎಲ್ಲಾ ಬದಲಾವಣೆಗಳಿಗೂ ನಾಂದಿ ಹಾಡಿತು. ಇದು ಹೇಗೆ ನಡೀತು ಅಂದ್ರೆ, ಭೂಮಿ ಬೆಚ್ಚಗಾದಂತೆ ಹುಲ್ಲುಗಾವಲುಗಳು ಜಾಸ್ತಿಯಾದ್ವು. ಇದರಿಂದ ಹುಲ್ಲು ತಿನ್ನೋ ಪ್ರಾಣಿಗಳಾದ ಜಿಂಕೆ, ಮೇಕೆ, ಕುರಿಗಳ ಸಂಖ್ಯೆನೂ ಹೆಚ್ಚಾಯ್ತು. ಇದನ್ನ ಗಮನಿಸಿದ ಮನುಷ್ಯ ಅವುಗಳನ್ನ ಬರೀ ಬೇಟೆಯಾಡೋದು ಮಾತ್ರ ಅಲ್ಲ, ಅವುಗಳನ್ನ ಹಿಡಿದೋ ಸಾಕಾಣಿಕೆ ಮಾಡೋಕೆ ಕಲ್ತ. ಹೀಗೆ ಪಶುಪಾಲನೆ ಮತ್ತು ಕೃಷಿಯ ಮೊದಲ ಹೆಜ್ಜೆಗಳು ಶುರುವಾದ್ವು. ಈ ಹೊಸ ಜೀವನ ಶೈಲಿಗೆ ಹೊಸ ತರಹದ ಪರಿಕರಗಳು ಬೇಕಾಯ್ತು. ಅದೇ ನವಶಿಲಾಯುಗದ ಆರಂಭ. ಈ ಕಾಲದ ಕಲ್ಲಿನ ಆಯುಧಗಳು ತುಂಬಾನೇ ನಯವಾಗಿ, ಹರಿದವಾಗಿದ್ವು. ಧಾನ್ಯಗಳನ್ನ ಪುಡಿ ಮಾಡೋಕೆ ಬೀಸುಕಲ್ಲುಗಳು ಬಂದ್ವು. ಆಹಾರವನ್ನ ಇಡೋಕೆ, ಬೇಯಿಸೋಕೆ ಮಣ್ಣಿನ ಮಡಿಕೆಗಳು ಬಂದ್ವು. ಅಷ್ಟೇ ಅಲ್ಲ, ಬಟ್ಟೆ ನೇಯೋ ಕಲೆಯನ್ನು ಕೂಡ ಅವರು ಕಲಿತ್ರು. ಇದೆಲ್ಲವೂ ಒಂದು ಕಡೆ ನೆಲೆ ನಿಂತು ಬದುಕೋಕೆ ಅಡಿಪಾಯ ಹಾಕಿಕೊಡ್ತು. ಹಾಗಾದ್ರೆ ಕೊನೆಯದಾಗಿ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಪ್ರಶ್ನೆ. ಸಾವಿರಾರು, ಲಕ್ಷಾಂತರ ವರ್ಷಗಳ ಹಿಂದೆ ಕಲ್ಲಿನ ಆಯುಧದಿಂದ ಶುರುವಾದ ಈ ಪಯಣ, ಬೆಂಕಿ, ಕಲೆ, ಕೃಷಿ ಅಂತ ದೊಡ್ಡ ದೊಡ್ಡ ಕ್ರಾಂತಿಗಳನ್ನ ದಾಟಿ ನಮ್ಮನ್ನ ಇವತ್ತು ಈ ಡಿಜಿಟಲ್ ಯುಗದಲ್ಲಿ ತಂದು ನಿಲ್ಸಿದೆ. ಆದ್ರೆ ಆ ಪ್ರಾಚೀನ ಅಡಿಪಾಯದ ಮೇಲೆ ನಾವ್ ಕಟ್ಟಿರೋ ಈ ಜಗತ್ತು ಮುಂದಕ್ಕೂ ಅಷ್ಟೇ ಭದ್ರವಾಗಿರುತ್ತಾ? ಯೋಚಿಸ್ಬೇಕಾದ ವಿಷಯ ಅಲ್ವಾ?